ತಾವೆಲ್ಲ ವಚನಗಳಲ್ಲಿ ಓದಿದ್ರಿ, ಬಸವಣ್ಣನವರ ಚರಿತ್ರೆಗಳಲ್ಲಿ ಅಧ್ಯಯನ ಮಾಡಿದಿರಿ, ಕೇಳಿದಿರಿ. ಬಸವಣ್ಣನವರು ಲೆಕ್ಕ ಪತ್ರದಲ್ಲಿ ಬಹಳ ಕರಾರುವಾದಂತ ಲೆಕ್ಕ ಅಂತ. ಅವರು ರಾಜ್ಯದ ಚಟುವಟಿಕೆಗಳು ಅಥವಾ ರಾಜ್ಯದ ಖರ್ಚು ವೆಚ್ಚಗಳು ಬರಿಬೇಕಾದಾಗ ರಾಜ್ಯದ ಎಣ್ಣೆಯನ್ನ ಬಳಸಿ ಬತ್ತಿ ಹಚ್ತಾ ಇದ್ರು. ವಚನಗಳನ್ನ ಬರೆಯುವಾಗ ತಮ್ಮ ಸಂಬಳದಿಂದ ಬಂದಂತ ಹಣದಿಂದ ಸಿದ್ಧಪಡಿಸಿದ ಎಣ್ಣೆಯನ್ನ ಬಳಸ್ತಾ ಇದ್ರು. ಅಂತ ಒಂದು ಸ್ಥಳ ಇದು. ಅವರು ಲೆಕ್ಕಪತ್ರಗಳನ್ನ ಬರೆದು ಸಂಗ್ರಹ ಮಾಡಿ ಇಡುವಂತಹ ಸ್ಥಳ. ಲೆಕ್ಕಪತ್ರಗಳಲ್ಲಿ ವ್ಯತ್ಯಾಸ ಆಗದ ಹಾಗೆ ಅಥವಾ ಕರಾರುವಕ್ಕಾದಂತ ಲೆಕ್ಕಗಳೆಲ್ಲವೂ ಇಲ್ಲಿ ಸಿದ್ಧಪಡಿಸ್ತಾ ಇದ್ರು. ವಚನಗಳು ಸಿದ್ಧಪಡಿಸುವಂತಹ ಸ್ಥಳ ಇದಾಗಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ರಾಜಕೀಯ ಯಾವುದು, ಆಧ್ಯಾತ್ಮಿಕ ಯಾವುದು, ಸಾಮಾಜಿಕ ಯಾವುದು ಅನ್ನುವಂತ ಒಂದು ಸ್ಪಷ್ಟತೆ ಅವರಿಗೆ ಇತ್ತು. ಹೀಗಾಗಿ ಎಷ್ಟೇ ಅವರು ಲೆಕ್ಕಪತ್ರಗಳನ್ನ ಸರಿಯಾಗಿ ಇಟ್ಟರೂ ಸಹ ಆ ಲೆಕ್ಕಪತ್ರಗಳಲ್ಲಿ ಲೋಪವನ್ನು ಕಂಡು ಹಿಡಿಯುವಂತ ಒಂದು ಕೊಂಡಿ ಮಿಂಚಣ್ಣನಂತವರ ವರ್ಗ ಇತ್ತು. ಅದು ಲೆಕ್ಕಪತ್ರಗಳಲ್ಲಿ ತಪ್ಪುಗಳನ್ನ ಕಂಡು ಹಿಡಿತಾ ಇದ್ರು. ಅದನ್ನ ಬಸವಣ್ಣವರು ರಾಜರಿಗೆ ತಿಳಿ ಹೇಳಿದಾಗ ಅದು ಬಹಳ ಸರಿ ಅಂತ ಅನಿಸ್ತಾ ಇತ್ತು ಅಂತ. ಅಂತ ಒಂದು ಒಳ್ಳೆಯ ಪುಣ್ಯ ಭೂಮಿ ಅನ್ಕೊಳ್ಳೋಣ, ಅಥವಾ ಬಸವಣ್ಣನವರು ಕುಳಿತ ಸ್ಥಳ, ನಡೆದಾಡಿರುವಂತಹ ಸ್ಥಳ, ಅದನ್ನು ನಾವು ಅಲ್ಲಿಗೆ ಬಂದಿದ್ದೀವಿ, ಇದು ನಮ್ಮ ಒಂದು ಪುಣ್ಯನೇ ಅಂತ ಅನ್ಕೊಳ್ಳೋಣ. ಅದ್ರ ಜೊತೆಗೆ ಇಲ್ಲಿ ಪಕ್ಷಿಗಳ ಕೊಠಡಿಗಳದಾವ. ಅಲ್ಲಿ 2-3 ಕೊಠಡಿಗಳು ಕಾಣಿಸ್ತವೆ. ಅಲ್ಲಿ ಪಕ್ಷಿಗಳನ್ನ ಹಾಕ್ತಾ ಇದ್ದೇವೆ. ಪಕ್ಷಿಗಳಿಗೆ ತರಬೇತಿ ಕೊಟ್ಟು ಅದ್ರ ಮುಂದೆ ಜಾಲಿ ಗಿಲಿ ಬರ್ತದ, ಆ ಪಕ್ಷಿಗಳಿಗೆ ತರಬೇತಿ ಕೊಟ್ಟು ಅವುಗಳನ್ನ ಅಲ್ಲಿ ಇಡ್ತಿದ್ರು. ಇಲ್ಲಿಂದಲೇ ಬಸವಣ್ಣವರು ಬರೆದಂತ ಸಂದೇಶ, ಬರೀ ಲೆಕ್ಕಪತ್ರ ಅಂತ ಅಷ್ಟೇ ಅಲ್ಲ ರೀ, ಬೇರೆ ರಾಜರುಗಳಿಗೆ ಸಂದೇಶ ರವಾನೆ ಮಾಡುವಂತ ವಿಷಯವೂ ಇಲ್ಲೇ ಸಿದ್ಧಪಡಿಸ್ತಾ ಇದ್ರು. ಸಿದ್ಧಪಡಿಸಿ ಯಾವ ಪಕ್ಷಿಗೆ ಅದನ್ನ ಎಲ್ಲಿಗೆ ಕಳಿಸ್ಬೇಕು ಅನ್ನುವಂಥದ್ದು ಇಲ್ಲಿಂದಲೇ ಸುದ್ದಿಗಳು ಸಹ ರವಾನೆ ಆಗ್ತಾ ಇತ್ತು. ಹೀಗಾಗಿ ಇದು ಒಂದು ರೀತಿಯ ಕಾನ್ಫಿಡೆನ್ಸಿಯಲ್ ಸ್ಥಳ ಇದ್ದ ಹಾಗೆ. ಇಂತಹ ಕಾನ್ಫಿಡೆನ್ಸಿಯಲ್ ಸ್ಥಳಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಅವಕಾಶ ಇರಲಿಲ್ಲ. ಕೇವಲ ಮಂತ್ರಿ ವರ್ಗದವರು, ರಾಜರಿಗೆ ಮಾತ್ರ ಅವಕಾಶ. ನೀವು ಕೋಟೆ ನೋಡುವಾಗ ಅಲ್ಲೆಲ್ಲಿ ವೀಕ್ಷಣೆ ಮಾಡ್ರಿ. ಪ್ರತಿ ಸಂದರ್ಭದಲ್ಲಿ ನಮಗೆ ದೇವಾಲಯದ ಕಂಬಗಳು ಕಾಣಿಸ್ತವೆ ಅಥವಾ ಬೋಧಿಗೆಗಳು ಕಂಡು ಬರ್ತವೆ. ಇವುಗಳೆಲ್ಲ ಪುನರ್ ನಿರ್ಮಾಣ ಮಾಡಿರುವಂತವುಗಳು. ಕಾಲಾನಂತರದಲ್ಲಿ ಪುನರ್ ನಿರ್ಮಾಣ ಮಾಡಿ ಅದನ್ನ ಗೋಡೆಯ ಒಳಗಡೆ ಹಾಕಿ ಕಟ್ಟಿದ್ದಾರೆ. This is ಬಾರೂದ ಕೋಣೆ. ಹೋಗ್ರಿ. ರಾಜ ದರ್ಬಾರ, ದರ್ಬಾರ್ ಹಾಲ್.